ಅಮ್ಮ. ಸದ್ಯ ಸರಿಯಾದ ಸಮಯಕ್ಕೆ ಬಂದೆ ನೋಡು. ಪುಷ್ಪ, ನೀನೇನೂ ಆಗಿಲ್ಲ ತಾನೆ? ಗಾಬರಿ ಮಾಡ್ಕೋಬೇಡ. ಇಲ್ಲ ಅತ್ತೆ, ನನಗೇನೂ ಆಗಿಲ್ಲ. ವಿಕ್ಕಿ ಅವರೇ, ನಿಮ್ಮ ಕೈಗೇನು ಪೆಟ್ಟಾಗಿಲ್ಲಲ್ಲ? ಇಲ್ಲಕ್ಕ, ಏನೂ ಆಗಿಲ್ಲ. ಬನ್ನಿ ಪ್ರದಕ್ಷಿಣೆ ಮುಂದುವರ್ಸೋಣ. ಅದಿರ್ಲಿ, ನೀನೇನಿವತ್ತು ದೇವಸ್ಥಾನದಲ್ಲಿ? ನಿನ್ನ ವಯಸ್ಸಿನ ಹುಡುಗರು ದೇವಸ್ಥಾನಕ್ಕೆಲ್ಲ ಬರೋದು ವಿಶೇಷ ನೋಡು. ಮನ್ಸಿಗೆ ಭಾರ ಆದಾಗೆಲ್ಲ ದೇವಸ್ಥಾನಕ್ಕೆ ಬರ್ತಿರ್ತೀನಿ. ಯಾಕಪ್ಪ, ಅಂಥದ್ದೇನಾಯ್ತು? ಹೇಳೋದಕ್ಕೆ ತುಂಬಾ ಇದೆ. ಬನ್ನಿ ಪ್ರಸಾದ ತಿನ್ಕೊಂಡು ಮಾತಾಡೋಣ. ಬನ್ನಿ ಅಕ್ಕ. ಬಾಮ. ಸರಿ ಬನ್ನಿ, ಹೋಗಿ ಪ್ರಸಾದ ತಗೊಳ್ಳೋಣ. ನೀವೆಲ್ಲಿಗೆ ಬರ್ತಿದ್ದೀರಾ? ಅಲ್ಲಿ ನೋಡಿ ಕ್ಯೂ, ಹನುಮಂತನ್ ಬಾಲನ್ ತರ ಇದೆ. ನೀವಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತು ಪ್ರಸಾದ ತರೋದು ಬೇಡ. ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಳ್ಳಿ, ನಾನೋಗಿ ತಗೊಂಬರ್ತೀನಿ. ಅಯ್ಯೋ, ನೀನೊಬ್ನೇ ಹೋಗೋದೇನ್ ಚೆನ್ನಾಗಿರತ್ತಪ್ಪ. ನಡಿಮ್ಮ. ನಾನು ಒಬ್ನೇ ಎಲ್ಲಿದ್ದೀನಿ? ಅಲ್ಲಿ ನೋಡಿ ಅಷ್ಟು ಜನ ಇದ್ದಾರೆ. ಅವ್ರ ಹೆಸರೇನು ಊರೇನು ಅಂತ ಕೇಳೋಷ್ಟರಲ್ಲಿ ಪ್ರಸಾದ ಸಿಗತ್ತೆ, ತಗೊಂಡ್ ಬರ್ತೀನಿ. ಅಮ್ಮ, ನೀವು ಆರಾಮಾಗಿ ಅಲ್ಲೋಗಿ ಕುತ್ಕೊಳ್ಳಿ, ನಾನೋಗಿ ತಗೊಂಬರ್ತೀನಿ. ಕೇಳೋದೇ ಇಲ್ಲ ಈ ಹುಡುಗ. ಒಳ್ಳೆ ಹುಡುಗಪ್ಪ. ಅತ್ತೆ, ನಿಮ್ಮ ಕಾಲು ನೋಯ್ತಿರುತ್ತೆ, ಬನ್ನಿ ಕುತ್ಕೊಳ್ಳಿ. ಇಲ್ವೇ, ಸಂಜೆ ಹೊತ್ತು ಬಿಸಿಲೇನು ಜಾಸ್ತಿ ಇಲ್ಲ, ಸುಸ್ತು ಆಗ್ತಿಲ್ಲ. ಅದು ಅಲ್ಲದೆ ದೇವಸ್ಥಾನದಲ್ಲಿ ನಡೆದಾಡ್ತಿದ್ರೆ ನನ್ನ ಕಾಲು ನೋವೇ ಬರಲ್ಲ. ನೀವು ಹೀಗೆ ಹೇಳೋದು ಮಲ್ಲಿಗೆ ಏನಾದ್ರು ಹೇಳಿದ್ರೆ ನನಗೂ ಸೇರಿಸಿ ಬೈತಾಳೆ. ಬನ್ನಿ ಅತ್ತೆ ಕುತ್ಕೊಳ್ಳಿ. ಓ, ನಾನೇನೋ ಮಲ್ಲಿಗೆ ಹೆದರ್ಕೊಳ್ಳೋ ಥರ. ಸುಮ್ಮನೆ ಬಾರೆ, ನಿನಗೆ ಸುಸ್ತಾಗಿದೆ, ನೀನೊಂದು ಕೂರಿಸ್ತೀನಿ, ನಡಿ. ಸರಿ ಅತ್ತೆ, ನೀವು ಹುಷಾರು. ತಗೊಳ್ಳಿಮ್ಮ. ಅರೆ ವಿಕ್ಕಿ, ಕೂತ್ಕೋ. ಇಷ್ಟು ಬೇಗ ತಂದ್ಬಿಟ್ಟೆ? ರಾಮಣ್ಣ, ಪ್ರೇಮಕ್ಕ, ಲಕ್ಷ್ಮಕ್ಕ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡೆ. ಬೇಡ ಬೇಡ ಅಂದು ಕೇಳಲಿಲ್ಲ, ಮುಂದೆ ಹೋಗಂತ ಅವರೇ ಬಿಟ್ಕೊಟ್ರು. ಆಗ್ಲೇ ಮನ್ಸಿಗೆ ಏನೋ ಭಾರ ಆಗಿದೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಈಗ ಆ ಭಾರನೆಲ್ಲ ಮರೆತು ಅಲ್ಲಿ ನಿಂತ್ಕೊಂಡು ಎಲ್ರ ಜೊತೆ ಸ್ನೇಹದಿಂದ ಮಾತಾಡ್ತಿದ್ಯಾ. ನಿನಗೇನ್ ಹೇಳೋದು? ಮನ್ಸಿಗೆ ಏನೇ ನೋವಾದ್ರೂ ಸ್ನೇಹನೇ ಮದ್ದಲ್ವಾ? ಬರೀ ಸ್ನೇಹ ಮಾಡಿದ್ರೆ ಸಾಲದು, ಮನ್ಸಿನ ಭಾರನೂ ಹಂಚ್ಕೋಬೇಕು. ಸಿಹಿ ಸುದ್ದಿ ಆದ್ರೆ ಹಂಚ್ಕೋಬಹುದು, ಭಾರನೂ ಹಂಚ್ಕೊಳಕಾತ? ಹಂಚ್ಕೊಂಡು ನೋಡಿ, ಆಗ ಬಾಯಿ ತುಂಬಾ ಅಕ್ಕ ಅಂತ ಕರಿತೀರಲ್ಲ, ಆ ಸಂಬಂಧಕ್ಕೊಂದು ಅರ್ಥ ಬರುತ್ತೆ. ಮಗು ಬೆಳವಣಿಗೆಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತೆ, ಅದಕ್ಕೆ 15 ದಿನದಲ್ಲಿ 2 ಲಕ್ಷ ಹೊಂದಿಸ್ಬೇಕು. ವಿಕಿ, ಏನಾದ್ರೂ ಸಮಸ್ಯೆ ಇದೆಯಪ್ಪ? ಸಮಸ್ಯೆ ನನ್ಗಲ್ಲಮ್ಮ, ನನ್ಗೆ ಬೇಕಾದವರೊಬ್ರು ಕಷ್ಟದಲ್ಲಿದ್ದಾರೆ. ಹೌದಾ? ಕಷ್ಟಕ್ಕೆ ಯಾರಾದ್ರೂ ಹೆಗಲಾದ್ರೆ ಭಾರ ಕಡಿಮೆ ಆಗತ್ತೆ. ಸಾಧ್ಯ ಆದ್ರೆ ಸಹಾಯ ಮಾಡಿ ನೋಡು. ಆ ಪ್ರಯತ್ನನೂ ಪಟ್ಟೆ, ಆದ್ರೆ ಅವರು ತುಂಬಾ ಸ್ವಾಭಿಮಾನಿ. ಸಹಾಯ ಬೇಡ ಅಂತ ಹೇಳಿದ್ರು. ಅಯ್ಯೋ, ಹೋಗ್ಲಿ, ಅವ್ರ ಸಮಸ್ಯೆಗಾದ್ರೂ ಪರಿಹಾರ ಸಿಕ್ಕಿದ್ಯಾ? ಇಲ್ಲ ಇಲ್ಲ, ಪರಿಹಾರಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ಅವ್ರು ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ, ಹಿಂಸೆ ಆಗ್ತಿದೆ. ವಿಕಿ, ಕೆಲವು ಸಲ ನಮ್ಮ ಕಣ್ಣೆದುರುಗಡೆನೆ ಯಾರೋ ನೀರಿಗೆ ಬಿದ್ರು ಅಂತ ಇಟ್ಕೋ. ನಿನಗೆ ಈಜು ಬರ್ತಿದ್ರು, ಅವ್ರು ಈಜು ಕಲೀಲಿ ಅನ್ನೋ ಕಾರಣಕ್ಕೆ ನೀನು ಸುಮ್ಮನೆ ಇರಬೇಕಾಗುತ್ತೆ. ಪ್ರಾಬ್ಲಮ್ ಇರೋದು ಅಲ್ಲೇ ಅಮ್ಮ. ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಈ ಥರ ಕಷ್ಟನ ಎದುರಿಸಿ ಅಭ್ಯಾಸ ಇದೆ. ಹಾಗಾದ್ರೆ ಈ ಕಷ್ಟನೂ ಅವರು ನಿಭಾಯಿಸ್ತಾರೆ ಬಿಡು. ನನಗೆ ಅವ್ರನ್ನ ಈ ಸ್ಥಿತಿಲಿ ನೋಡಿ ಅಭ್ಯಾಸ ಇಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಸಂಕಟ ಆಗ್ತಿದೆ. ಅವ್ರ ಕೈಯಲ್ಲಿ ಆಗ್ತಿಲ್ಲ, ಇನ್ನೇನು ಮುಳುಗೇ ಹೋಗ್ತಾರೆ ಅನ್ನೋವಾಗ ಕೈ ಹಿಡಿದು ಕಾಪಾಡಕ್ಕೆ ನೀನಿದೆಯಲ್ಲ, ಬಿಡು. ಅವ್ರ ಕಷ್ಟಕ್ಕೆ ಯಾವ ರೀತಿ ಸಹಾಯ ಮಾಡೋದು ಅಂತ ನೋಡು. ಆದ್ರೆ ನೀನ್ ಮಾಡೋ ಸಹಾಯ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಹಾಗಾಗಬಾರ್ದು. ಜೊತೆಯಲ್ಲಿದ್ದು ಧೈರ್ಯ ಕೊಡು. ನೀವು ಹೇಳೋದು ನಿಜ ಅಮ್ಮ. ನಾನು ಏನು ಮಾಡಿದ್ರೆ ಅವ್ರಿಗೆ ಸಿಂಪತಿ ಅನ್ಸಲ್ಲ ಅಂತ ತಿಳ್ಕೊಂಡು ಹಾಗೆ ಮಾಡ್ತೀನಿ. ಜೀವನ ಅನ್ನೋ ಸಮುದ್ರದಲ್ಲಿ ಎಲ್ಲರೂ ಅಷ್ಟೇ, ಆಗಾಗ ಹೀಗೆ ಮುಳುಗೋ ಹಂತಕ್ಕೆ ಬೀಳ್ತಾನೆ ಇರ್ತಾರೆ. ನಿನಗೆ ಬೇಕಾಗಿರೋರು ಬದುಕನ್ನು ಕಲಿತಿದ್ದಾರೆ ಅಂತ ನೀನು ಅಂದ್ಕೋಬೇಕು ಅಷ್ಟೆ.
ಹೀಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಸರಿ ಹೋಗುತ್ತಲ್ವಾ? ನಿನಗೆ ಬೇಕಾದವರು ತುಂಬ ಸ್ವಾಭಿಮಾನಿ ಅಂತೀಯ, ಅಂದಮೇಲೆ ಛಲನೂ ಇರುತ್ತೆ. ಈಜಿ ದಡ ಸೇರಬೇಕು ಅನ್ನೋ ಹಠನೂ ಇರುತ್ತೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಬಿಡು. ನೀನು ಆರಾಮಾಗಿರು. ಅಂದಾಗೆ ನಿಮಗೆ ಬೇಕಾದರಂತ ಹೇಳಿದ್ರಲ್ಲ, ಯಾರದು? ಮಲ್ಲಿ, ಸರ್ ನೀವು ಏನ್ ಮಾಡ್ತಿದ್ದೆ ಅಲ್ಲಿ? ಸರ್, ದೇವಸ್ಥಾನದ ಪಾರ್ಕಿಂಗ್ ಖಾಲಿ ಇತ್ತಲ್ಲ, ಗಾಡಿ ಪಾರ್ಕ್ ಮಾಡಕ್ ಬಂದಿರ್ತಾರೆ ಅಲ್ವಾ ಮಲ್ಲಿ? ನೀವು ದೇವಸ್ಥಾನಕ್ಕೆ ಬಂದ್ರಾ ಸರ್? ಅದು ನಾವು ಅಯ್ಯೋ ಸುಮ್ಮನೆ ಕಿರುಚ್ಕೊಬಿಡ. ಹೌದಮ್ಮ, ನಾವು ಇದೇ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಫ್ಯಾಮಿಲಿಯವರಿಗೆ ಇದು ಇಷ್ಟವಾದ ದೇವಸ್ಥಾನ. ಓ ಹೌದಾ? ನೀನ್ ಹೋಗು, ಬಂದ್ ಕೆಲಸ ನೋಡ್ಕೊ. ಹೌದೌದು, ನೀನು ಹೋಗು. ನಿನಗೋಸ್ಕರ ದೇವ್ರು ಕಾಯ್ತಾ ಇರ್ತಾರೆ. ನಮ್ ದೇವ್ರು ಒಳಗಿದ್ದಾರೆ, ನಾವು ನಮ್ ದೇವ್ರಿಗೆ ಹೊರಗಡೆನೇ ನಿಂತ್ಕೊಂಡು ಕಾಯ್ತೀವಿ. ಏನು? ಇವಂದು ತಲೆರಟ ಇದ್ದಿದ್ದೆ. ನೀನ್ ಹೋಗಮ್ಮ. ವಿರಾಜ್ ಒಳಗಡೆ ಇದ್ದಾನೆ, ಹುಡುಗಿನ ಹುಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲಾರ್ಗು ಅನೌನ್ಸ್ ಮಾಡ್ಬೇಕಾ ನೀನು? ಅಯ್ಯೋ ಸರ್, ವಿರಾಜ್ ಸರ್ ಹುಡುಗಿಗೋಸ್ಕರ ಬಂದಿದ್ರೆ ತಾನೇ ನಾನು ಅನೌನ್ಸ್ಮೆಂಟ್ ಮಾಡಬೇಕು. ಅವ್ರು ಬಂದಿರೋದು ದೇವ್ರ ದರ್ಶನಕ್ಕೆ. ಇವತ್ತು ಎಲ್ಲ ಇತ್ಯರ್ಥ ಆಗತ್ತೆ, ನೋಡ್ತಾ ಇರು. ಹಲೋ ಮಾವ. ಮಿಥಿಲಾ, ನಾ ಹೇಳಿದ ಟೈಮ್ ಬಂತು. ಯಾವ ಟೈಮ್ ಮಾವ? ವಿರಾಜ್ ರಹಸ್ಯ ಭೇದಿಸ್ತೀನಿ ಅಂತ ಹೇಳಿದ್ನಲ್ಲ, ಅವ್ನ್ ಗುಟ್ಟು ಇವತ್ತು ರಕ್ತ ಆಯ್ತು. ಮಾವ, ಅದೇನ್ ಹೇಳ್ಬೇಕೋ ನೇರವಾಗಿ ಹೇಳ್ಬಾರ್ದ? ನಿನ್ನ ಮುದ್ದಿನ ಮೈದ್ನ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾನೆ. ಯಾಕೆ ಗೊತ್ತಾ? ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿರ್ತಾರೆ. ಇನ್ನೇನಕ್ ಹೋಗಿರ್ತಾರೆ? ಪೂಜೆ ಆಗ್ತಾ ಇದೆ, ಆದ್ರೆ ಅದು ಪ್ರೇಮ ಪೂಜೆ. ಏನು? ವಿರಾಜ್ ಇಲ್ಲಿಗೆ ಯಾವ್ದೋ ಹುಡುಗಿನ ಮೀಟ್ ಮಾಡಕ್ ಬಂದಿದ್ದಾನೆ. ವಾಟ್? ನನ್ನ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಹೋದ್ರೆ ನೀನೇ ಬಂದು ನೋಡು, ಲೊಕೇಶನ್ ಕಳಿಸ್ತೀನಿ. ಮಾವ ಮಾವ ಸರ್, ನಾವೇ ಇನ್ನೂ ನೋಡಿಲ್ಲ. ಇಷ್ಟು ಬೇಗ ಮಿಥಿಲಾ ಮೇಡಮ್ಗೆ ಹೇಳ್ಬೇಕಾಗಿತ್ತಾ? ನಾವು ನೋಡಿ ಮಿಥಿಲಂಗ್ ಹೇಳಿ ಅವಳು ಬರೋಷ್ಟಲ್ಲಿ ವಿರಾಜ್ ತಪ್ಸ್ಕೊಂಡ್ಬಿಟ್ರೆ ಅದಕ್ಕೆ ಮುಂಚಿತವಾಗಿ ಹೇಳ್ಬೇಕು. ಸುಮ್ಮನೆ ಜಾಸ್ತಿ ಕ್ವಶನ್ ಮಾಡ್ದೆ ನಡಿ. ಮಾವ ಇದೇನು ಹೇಳ್ತಿದ್ದಾರೆ? ವಿರಾಜ್ ಹುಡುಗಿನ ಮೀಟ್ ಮಾಡಕ್ ಹೋಗಿದ್ದಾನ? ಚಾನ್ಸೇ ಇಲ್ಲ. ನನ್ನ ಹುಡುಗಿ ಅವಳು ನಗ್ತಿದ್ರೆ ಇಡೀ ಜಗತ್ತು ಒಂದು ಕ್ಷಣ ನಿಂತಿದೆ ಅನ್ನೋಷ್ಟು ಚಂದ. ಹುಡುಗಿ ಅಂದ್ರೆ ಹೀಗಿರ್ಬೇಕು ಅನ್ನೋಷ್ಟು ಗಟ್ಟಿಗಿತ್ತಿ. ಒಂದ್ ವೇಳೆ ನನ್ನ ಅನುಮಾನ ನಿಜ ಆಗಿದ್ರೆ, ವಿರಾಜ್ಗೆ ಇಷ್ಟ ಆಗೋ ಥರ ಹುಡುಗಿ ಸಿಕ್ಕಿದ್ರೆ, ನೋ ನೋ, ವಿರಾಜ್ ರಮ್ಯನೇ ಮದ್ವೆ ಆಗ್ಬೇಕು, ಬೇರೆ ಯಾರನ್ನೂ ಮದ್ವೆ ಆಗ್ಬಾರ್ದು. ಹುಡುಗಿ ಇರೋದೇ ನಿಜ ಆಗಿದ್ರೆ ಇವತ್ತಿದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಡ್ಲೇಬೇಕು. ವಿಕ್ಕಿ, ಯಾಕೆ ಸುಮ್ಮನಾದ್ರಿ? ಪುಷ್ಪ, ಹಾಗೆಲ್ಲ ಕೇಳ್ತಾರೇನೆ? ಹೇಳೋಕೆ ಅವ್ರಿಗೆ ಮುಜುಗರ ಆಗಲ್ವಾ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅವ್ರು ನನಗೆ ಬೇಕಾದವ್ರು ಅಷ್ಟೇ. ಯಾರು ನಿಮಗೆ ಬೇಕಾಗಿರೋರು? ಯಾರೋ ತುಂಬಾ ಕಷ್ಟದಲ್ಲಿದ್ದಾರಂತೆ ಮಲ್ಲಿ. ಅವ್ರು ತುಂಬಾ ಸ್ವಾಭಿಮಾನಿ ಅಂತೆ. ಮತ್ತೆ ಅವರು ಪುಷ್ಪಕ ಇರಿ, ಮಲ್ಲಿ ಈಗ ತಾನೇ ಬಂದಿದ್ದಾರೆ. ಎಷ್ಟೊತ್ತಿಗೆ ಬರೋದು? ಪಾಪ ಇವಳಿಗೆ ಸುಸ್ತಾಗಲ್ವಾ? ಬೇಗ ಬರ್ಬೇಕು ತಾನೆ? ಸುಸ್ತಾ? ನಂಗೇನ್ ಸುಸ್ತಾಗಿಲ್ಲ ಅತ್ತೆ. ವಿಕ್ಕಿಯವ್ರು ಮಾತಾಡ್ತಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಹೌದಾ? ಅಷ್ಟು ಟೈಮ್ ಪಾಸ್ ಆಗೋ ವಿಚಾರ ಏನ್ ಮಾತಾಡ್ತಾ ಇದ್ರಿ ವಿಕ್ಕಿ? ಹಾಗೆ ಕಷ್ಟ ಸುಖ. ಕಷ್ಟ ಹೇಳ್ಕೊಳಕ್ಕೂ ಮುಜುಗರ ಈ ಹುಡುಗನ್ಗೆ. ಕಷ್ಟನಾ? ಏನ್ ಕಷ್ಟ? ಅವ್ರಿಗೆ ಅಯ್ಯೋ ಪುಷ್ಪಕ, ಹೇಳಿರೋ ಕಥೆನೇ ಎಸ್ತತಿ ಅಂತ ಹೇಳ್ತೀರಾ? ಕೇಳಕ್ ಅವ್ರಿಗೆ ಬೋರ್ ಆಗಲ್ವಾ?
ನಾನು ಅವ್ರಿಗೆ ಹೊಸ ಕತೆ ಹೇಳ್ತೀನಿ. ಕತೆ ಸ್ಟಾರ್ಟ್ ಆಗೋ ಮುಂಚೆ ಪ್ರಸಾದ ಬೇಕಲ್ವಾ? ಇರಿ. ಅಯ್ಯೋ ಬೇಡ ವೆಕ್ಕಿ, ನಾನೇ ಹೋಗ್ತಾ ಇರ್ತೀನಿ. ಬೇಡ, ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಾನು ಹೋಗ್ತಾ ಇರ್ತೀನಿ. ಇಲ್ಲ ಅಯ್ಯೋ ಕುತ್ಕೊಳ್ಳಿ ನೀವು. ನೀ ಕೂತ್ಕೊಳ್ಳೆ. ಅವನು ಹೇಳಿದ ಮಾತು ಕೇಳಲ್ಲ. ನಮಗೂ ಹೀಗೆ ಬೇಡ ಬೇಡ ಅಂದ್ರೂ ನಮ್ಮನ್ನು ಕೂರಿಸಿ ತಾನೇ ಹೋಗಿ ತಗೊಂಡು ಬಂದ. ಎಲ್ಲರ ಮೇಲೆ ಅದೆಷ್ಟು ಕಾಳಜಿ ಅವ್ರಿಗೆ. ಏ ಪಾಂಡು, ನಿಧಾನಕ್ಕೆ ಮಾತಾಡು. ನೀನ್ ಕಿರ್ಚೋದೇನಾರು ವಿರಾಜ್ ಕೇಳಿಸ್ಕೊಂಡ್ರೆ ತಪ್ಸ್ಕೊಂಡ್ಬಿಡ್ತಾನ ಅಷ್ಟೇ. ಅಯ್ಯೋ ಸರ್, ವಿರಾಜ್ ಸರ್ ನೋಡ್ಕೋ ಅವಸರದಲ್ಲಿ ನೀವ್ ಯಾಕೆ ಸರ್ ಅಪಚಾರ ಮಾಡ್ತಿದ್ದೀರಾ? ಅಪಚಾರನ? ನಾನಾ? ನಾನೇನು ಅಂತದ್ ಅಪಚಾರದ್ ಮಾಡ್ದೆ? ಹೌದು, ಮತ್ತೆ ನೀವೇ ಹಿಂಗ್ ಮಾಡಿದ್ರೆ ದೇವ್ರು ಕಣ್ಕಿತ್ಕೊಂಡ್ಬಿಡ್ತಾರ ಅಷ್ಟೇ. ಪಾಂಡು, ಸುಮ್ಮನೆ ಅಧಿಕ ಪ್ರಸಂಗ ತರ ಮಾಡ್ಬೇಡ. ಬಾ ವಿರಾಜ್ ನೋಡ್ಕಣ. ಆಗಲ್ಲ ಸರ್, ನಿಮ್ಮಗ್ ಶಾಪ ಬೀಳಕ್ ನಾನಂತೂ ಬಿಡೋದಿಲ್ಲ. ಶಾಪನ? ಶಾಪ ಬೀಳುವಂತದ್ ನಾನೇನೋ ಮಾಡಿದೀನಿ? ಈಗ ಮಾಡ್ತಾ ಇರೋ ಸಾಲದ ಸರ್. ದೇವ್ರ ದರ್ಶನ ಮಾಡದೆ ಪ್ರದಕ್ಷಿಣೆ ಹಾಕೋದು ಅಪಚಾರ ಅಪಚಾರ. ಅಷ್ಟೇ ತಾನೇ, ದೇವ್ರ ಎಲ್ಲಾ ಕಡೆಗೂ ಇರ್ತಾನೆ, ಆಮೇಲೆ ಪ್ರದಕ್ಷಿಣೆ ಹಾಕಿದ್ರಾಯ್ತು. ದೇವ್ರ ಎಲ್ಲಾ ಕಡೆ ಇದಾರೆ ಅಂದ್ಮೇಲೆ ದೇವಸ್ಥಾನಕ್ಕೆ ಯಾಕೆ ಸರ್ ಬರ್ಬೇಕು? ದೇವಸ್ಥಾನಕ್ಕೆ ಬಂದಿದೀವಿ ಅಂದ್ಮೇಲೆ ಮೊದಲು ದೇವ್ರ ದರ್ಶನ ಮಾಡ್ಬೇಕು, ಇಲ್ಲಿ ರೂಲ್ಸ್ ನ ಫಾಲೋ ಮಾಡ್ಬೇಕು. ಬನ್ನಿ ಸರ್. ಸುಮ್ನೆ ರಗಳೆ ಮಾಡ್ಬೇಡ. ನಾನು ಇಲ್ಲಿ ದೇವ್ರನ್ನ ನೋಡಕ್ ಬಂದಿಲ್ಲ, ವಿರಾಜನ್ ಹುಡ್ಕಕ್ ಬಂದಿರೋದು. ಫಸ್ಟ್ ನಾನು ಅದನ್ನೇ ಮಾಡೋದು. ಅಯ್ಯೋ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ದೇವ್ರ ದರ್ಶನ ಮಾಡಿದ ಮೇಲೂ ವಿರಾಜ್ ಸರ್ನ ಹುಡುಕ್ಬೋದು. ದೇವ್ರ ದರ್ಶನ ಮಾಡದೆ ಪ್ರದಕ್ಷಿಣೆ ಹಾಕಿದ್ರೆ ಪುಣ್ಯ ಸಿಗಲ್ಲ. ಪಾಂಡು, ನನ್ನನ್ನು ಇರಿಟೇಟ್ ಮಾಡ್ತಿದ್ಯಾ? ನೀನ್ ಬೇಕಾದ್ರೆ ಹೋಗು, ನಾನು ವಿರಾಜನ್ ಹುಡ್ಕಕ್ ಹೋಗ್ತೀನಿ. ಸರ್, ನೀವು ನನಗೆ ಅನ್ನ ಹಾಕೋರು ಸರ್. ದೇವ್ರ ಶಾಪಕ್ಕೆ ನೀವೇನಾದ್ರೂ ಗುರಿ ಆಗ್ಬಿಟ್ರೆ ನನ್ನ ಪ್ರಮೋಷನ್ನೇ ಮಿಸ್ ಆಗ್ಬಿಡುತ್ತೆ ಸರ್. ಹಂಗಾಗಿ ನಾನು ಬರಲ್ಲ ಸರ್. ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್, ನನಗೋಸ್ಕರನಾದ್ರೂ ಬನ್ನಿ ಸರ್. ಅಯ್ಯೋ ಪ್ಲೀಸ್ ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್. ವಿಕ್ಕಿಯಲ್ಲಿ ಏನ್ ಮಾಡ್ತಾ ಇದಾರೆ? ಪ್ರಸಾದ ತಗೊಂಡು ಇವತ್ತೇ ಬರ್ತಾರಾ? ಒಳ್ಳೆ ಹುಡುಗ. ಅವನ್ಗೆ ಎಲ್ರ ಜೊತೆ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಬಿಟ್ರೆ ಈ ಹುಡುಗ ಗರ್ಭಗುಡಿಯಲ್ಲಿರೋ ದೇವ್ರನ್ನು ಮಾತಾಡ್ಸ್ಬಿಡ್ತಾನೆ ಅನ್ಸುತ್ತೆ. ಅಯ್ಯೋ ಸರ್, ದೇವಸ್ಥಾನದಲ್ಲಿ ನೀವು ಹಂಗೆ ಹಿಂಗೆ ನೋಡ್ತಾ ಇದ್ರೆ ಯಾರಾದ್ರೂ ನೋಡಿದ್ರೆ ಏನೋ ಕದಿಯಕ್ಕೆ ಬಂದವ್ರೆ ಕಳ್ಳರು ಅನ್ಕೊಂಡ್ಬಿಡ್ತಾರೆ ನಮ್ಮನ್ನ. ಅರ್ಥವಾಯ್ತು ಬಿಡಿ. ನನ್ನ ಟೆನ್ಷನ್ ನನಗೆ. ಅಲ್ಲಿ ನೋಡಿದ್ರೆ ವಿರಾಜು ಗರ್ಭಗುಡಿಲೂ ಕಾಣಿಸ್ತಿಲ್ಲ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸಿದ್ರಲ್ಲ ಎಲ್ಲೇ? ಅಲ್ಲಿ. ನೀನ್ ಆಗ್ಲೇ ಬಂದಿದ್ದಲ್ವಾ? ಹೌದು. ಮತ್ತೆ ಯಾಕೆ ಬಂದಿದ್ಯಾ? ಇದು ನನಗಲ್ಲ, ಆಕ್ಚುಲಿ ನನ್ನ ಫ್ರೆಂಡಿಗೆ. ಆಗ್ಲೇ ಮೂರ್ ಪ್ರಸಾದ ತಗೊಳೋದೆ, ಈಗ ಮತ್ತೆ ಕೇಳಕ್ ಬಂದಿದೆಯಲ್ಲ, ಕೊಡಲ್ಲ. ಆಗ ಹೇಳ್ಬೇಡಿ ಸರ್, ಅಷ್ಟೊಂದಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದಿದ್ದೀನಿ. ಎರಡನೇ ಸಲ ಬರೋರೆಲ್ಲ ಹೀಗೆ ಹೇಳೋದು. ಹೋಗಪ್ಪ ಸುಮ್ಮನೆ. ಈ ವಿರಾಜ್ ಅವನು ಏನ್ ಅನ್ಕೊಂಡಿದ್ದಾನೆ? ಅರುಂಧತಿ ಸಂಪತ್ ಮೊಮ್ಮಗ ಅವನು. ಅವನು ಹೋಗಿ ಆತ ಕ್ಯೂನಲ್ಲಿ ಪ್ರಸಾದ ತಗೋಬೇಕ. ಅಮ್ಮ ಇವನನ್ನು ಹೀಗೆ ನೋಡ್ಬಿಟ್ರೆ ಕಣ್ಣು ದಾನ ಮಾಡ್ಬಿಡ್ತಾರಷ್ಟೇ. ಅಯ್ಯೋ ಸರ್, ಇಲ್ಲಿ ಕೊಡೋ ಪ್ರಸಾದದ ರುಚಿ ಏನಾದರೂ ನೀವು ನೋಡಿದ್ರೆ ಒಂದು ನಾಲ್ಗೆ ಸಾಲಲ್ಲ ಅಂತ ಇನ್ನೊಂದು ನಾಲ್ಗೆನ ದಾನ ತಗೊಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೇ ಚೆನ್ನಾಗಿದ್ರು ಎರಡೆರಡು ಸಲ ಗತಿಗೆಟ್ಟವ್ರ ಥರ ತಿನ್ನೋದು ಬೇಕಾ? ಇದನ್ನು ವಿಡಿಯೋ ಮಾಡಿ ಅಮ್ಮಂಗೆ ತೋರಿಸ್ಬೇಕು. ಅವ್ರ ಮೊಮ್ಮಗನ ಅವಸ್ಥೆನ ಅವರು ನೋಡಲಿ. ವಿರಾಜ್ ಎಲ್ಲೋದಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ನನ್ನ ಬೈಕ್ ಹತ್ರ. ಹಿಂಗೆ ಕಾಯ್ತಿದ್ದೆ ಅನ್ಕೋ. ನನ್ನ? ನೀನು ಯಾಕೆ ಬೆಳಗ್ಗೆಯಿಂದ ಯಾರು ಜಗಳಕ್ಕೆ ಸಿಗ್ಲಿಲ್ವಾ? ಸಿಕ್ಕಿದ್ರೂ ಜಗಳ ಆಡೋ ಮೂಡಲ್ ನಾನಿಲ್ಲ. ನಿನ್ನ ಅಕ್ಕ ಮಲ್ಲಿ ನಂಗೆ ಗೊತ್ತು ಅಂತ ದತ್ತುಗ್ ಹೇಳ್ಬಿಡ್ಲಾ? ಲೋ ಮನು, ಸೂರ್ಯ ಏನಾದ್ರು ಪೂರ್ವದಲ್ಲಿ ಮುಳುಗ್ತಿದ್ದಾನ ನೋಡು. ಪೂರ್ವದಲ್ಲ? ಹಾ, ಪೂರ್ವ ಯಾವ ಕಡೆ?
ರಿಚ್ ಕೋತಿಗೆ ಜಗಳ ಆಡೋ ಮೂಡಿಲ್ವಂತೆ. ಜಗತ್ತಲ್ಲೇನಾದ್ರೂ ಬದಲಾವಣೆ ಆಯ್ತಾ ಅಂತ ನೋಡೋಣ. ಮೊದಲೇ ನನ್ನ ರಿಚ್ ಕೋತಿ ಅಂತಾನೆ. ಇನ್ನೂ ಇವ್ನ ಅಕ್ಕ ಮಲ್ಲಿ ನಮ್ಮನೆಗೆ ಅಡ್ಗೆಗೆ ಬರ್ತಿದ್ದಾಳೆ ಅಂತ ಗೊತ್ತಾದ್ರೆ ಅಷ್ಟೇ. ಅದೇ ರೀಸನ್ಗೆ ನನ್ನ ಜೊತೆ ಜಗಳ ಆಡ್ತೀಯ ಅಂತ ರೇಗಾಡಿದ್ರು ಆಶ್ಚರ್ಯ ಇಲ್ಲ. ಹೆಲೋ, ತಿರುಗಿಸಿ ಮಾತಾಡಕ್ ಡೈಲಾಗ್ ಉಳಿತಿಲ್ವೋ ಅಥವಾ ಮಾತಾಡಕ್ಕೇನು ಇಲ್ವಾ? ಯಾಕೆ ಮಾತಾಡಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೋಬೇಕು ಅಂತ ಸುಮ್ಮನಿದ್ದೆ. ಅದು ಎಷ್ಟು ಆಡ್ಕೊಳ್ತೀಯೋ ಆಡ್ಕೋ. ಇವಳು ಡ್ಯಾನ್ಸ್ ಹೋದ್ಮೇಲೆ ಇವಳಿಗೆ ಬುದ್ಧಿ ಬಂದಿದೆ ಅನ್ಸುತ್ತೆ ದತ್ತು. ಹಲೋ, ಡ್ಯಾನ್ಸ್ ಕಾಂಪಿಟೇಷನ್ ಮುಗ್ದು ಯಾವುದೋ ಕಾಲ ಆಯ್ತು, ಅದನ್ನ ಇಟ್ಕೊಂಡು ಎಷ್ಟು ಅಂತ ಕೊಚ್ಕೊಂತೀರಾ? ಈಗ ರಿಯಾ ಗೆದ್ದಿದ್ದಾಳೆ, ಅವಳಿಗೆ ಸಿಕ್ಕಿರೋ ಅವಕಾಶ ನೋಡಿದ್ರೆ ನಿಮ್ ಕಣ್ ಕೆಂಪಾಗ್ಬೋದು. ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂದ್ರೆ ನಂಗೂ ಇಲ್ಲ ಅನ್ಕೊಂಡಿದ್ದೀರಾ? ದಾರಿ ಬಿಡಿ, ನಾವು ಹೋಗ್ಬೇಕು. ಯಾಕೆ ಡಬ್ಬಮೂತಿ, ನಂಗೆ ಏನು ಅವಕಾಶ ಸಿಕ್ಕಿದೆ ಅಂತಾನೂ ಕೇಳಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ. ಸರಿ ಬಿಡು, ಆಸ್ಟ್ರೇಲಿಯಾ ಹೋಗೋಕ್ಕೂ ಮುಂಚೆ ನಿಂಗೆ ನಾನೇನು ಅಂತ ಅರ್ಥ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ ದತ್ತುಗೆ ಆಸ್ಟ್ರೇಲಿಯಾ ಪ್ರೋಗ್ರಾಮ್. ಮನೋ, ಸುಮ್ಮನೆ ಇರು. ಪಾಪ ಕಣೋ, ಸುಮ್ಮನೆ ಇರು ಮನು. ಕಾಲೇಜಿಂದ ಅವನಿಗೆ ಆಸ್ಟ್ರೇಲಿಯಾ ಕಳಿಸ್ತಿಲ್ಲ ಅಂತ ಮೊದಲೇ ಫೀಲಲ್ಲಿದ್ದಾನೆ. ನೀನ್ ಮತ್ತೆ ಮತ್ತೆ ಅದನ್ನ ಹೇಳಿ ಕೆಣಕ್ಬೇಡ. ಮಾತು ಮುಗಿಸಿದ್ರೆ ದಾರಿ ಬಿಡು. ಜಾಸ್ತಿ ಫೀಲ್ ಆಗ್ಬೇಡ ಡಬ್ಬಮೂತಿ. ಆ ಅವಕಾಶ ಎಲ್ರಿಗೂ ಸಿಗಲ್ಲ, ಯಾರಿಗೆ ಸಿಗ್ಬೇಕೋ ಅವ್ರಿಗೆ ಸಿಗೋದು. ನಿಮ್ಮಂತ ಶ್ರೀಮಂತರಿಗೆ ಯೋಗ್ಯತೆ ಬೇಡ, ಹಣ ಹೊಂದಿದ್ರೆ ಸಾಕು. ಅವಕಾಶ ಕಾಲ ಹತ್ರ ಬಂದು ಬೀಳ್ತಿರುತ್ತೆ. ಇಷ್ಟ ಆದ್ರೂ ಕೊಬ್ಬು ಕರ್ಗಿಲ್ಲ. ಇವ್ನು ನಿಜವಾಗ್ಲೂ ಮಲ್ಲಿ ತಮ್ಮನೇನಾ? ಅವಳು ನೋಡಿದ್ರೆ ಅಷ್ಟೊಂದು ಸ್ವೀಟು, ಇವ್ನು ನೋಡಿದ್ರೆ ಮೆಣಸಿನ ಘಾಟು. ಡಬ್ಬ ಮೂತಿ ಬಂದ್ರೆ ದೇವ್ರ ನೆನ್ಸ್ಕೋ. ಮಾಡು. ಅಮ್ಮ, ನಾನು ದೇವ್ರನ್ನ ನೆನ್ಸ್ಕೊತೀನಿ, ನನಗೂ ತಿನ್ಸಿ. ಅದಕ್ಕೇನಪ್ಪ, ಮಾಡು. ರೀ, ನೀವು ನನ್ಗಂತ ತಾನೇ ಪ್ರಸಾದ ತಂದಿದ್ದು. ಅಮ್ಮ ನನ್ಗೆ ಮಾತ್ರ ಕೊಡು. ನಿಮ್ಗೆ ಅಂತ ತಂದಿದ್ರು, ನಿಮ್ಗೋಸ್ಕರ ಕ್ಯೂ ಅಲ್ಲಿ ನಿಂತಿಲ್ವಾ? ಎರಡೆರಡು ಸತ್ ಬರ್ತೀನಿ ಅಂತ ಬೈದ ನನಗೆ, ಗೊತ್ತಾ? ಹಾಗೆ ಬೈದ ಮೇಲೂ 2ನೇ ಸಲ ಕೇಳ್ತಿದ್ದೀರಲ್ರಿ? ಯಾಕೆ ಕಾಲೆಳಿತ್ಯಾ? ಪ್ರಸಾದ ಚೆನ್ನಾಗಿದೆ, ತಿನ್ಲಿ ಬಿಡು. ಅದೇ ಮತ್ತೆ ಬಿಡೆ, ನೀನು ಮಾಡು. ಓ, ಅದ್ಗೆ ತಮ್ಮ ಅಂತ ಇವ್ರು ಸಿಕ್ಕಿದ್ಮೇಲೆ ನಾದ್ನಿ ಬಗ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅಷ್ಟೇ ಅಷ್ಟೇ. ರೀ, ನೀವು ಸುಮ್ನಿರಿ. ಅಮ್ಮ ಅದ್ ನಂದು, ನನಗೆ ಮಾತ್ರ ತಿನ್ಸು. ಅಮ್ಮ, ನನ್ ತಿನ್ಸಿ. ಅಮ್ಮ ಅಮ್ಮ, ಅಯ್ಯೋ, ದೇವಸ್ಥಾನ ಇದು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಿಬ್ರು ಚಿಕ್ಕ ಮಕ್ಳ ತರ ಕಿತ್ತಾಡ್ತಿದ್ದೀರಾ? ಇಬ್ರಿಗೂ ತಿನ್ನಿಸ್ತೀನಿ. ಹೀಗೆ ಜಗಳ ಮಾಡ್ಕೊಂಡಿದ್ರೆ ಆರ್ತಿ ತಗೊಂಡಿರೋ ಪುಣ್ಯ ಎಲ್ಲ ಹೊರಟೋಗ್ಬಿಡುತ್ತೆ. ಅಯ್ಯೋ ಅಮ್ಮ, ನಾನು ಆರ್ತಿನೇ ತಗೊಂಡಿಲ್ಲ. ಯಾಕೆ ಅರ್ಚಕರು ಆರತಿ ಕೊಟ್ಟಿಲ್ವಾ? ನನ್ ಗುಡಿ ಒಳಗ್ ಹೋಗೇ ಇಲ್ಲ ಅದ್ಕೆ. ಅಯ್ಯೋ, ನೀವು ದೇವ್ರ ನೋಡದೆ ಪ್ರಸಾದನೇ ತಿಂದಿರಾ? ಅಮ್ಮ, ಪ್ರಸಾದ ಅವ್ರಿಗೆ ಕೊಡ್ಬೇಡಿ, ನನ್ ಕೊಡಿ ಇಲ್ಲಿ. ರೀ, ಕೊಡ್ರಿ ಇಲ್ಲಿ. ಬಿಡಿ. ಇರು. ನೀನ್ ಮೊದ್ಲು ಹೋಗಿ ದೇವ್ರ ದರ್ಶನ ಮಾಡಿ ಒಂದ್ ಪ್ರದಕ್ಷಿಣೆ ಹಾಕೊಂಡ್ ಬಾ, ಆಮೇಲೆ ಪ್ರಸಾದ ತಿನ್ನಿವಂತೆ. ಮಿಸ್ ಮುಗುತಿ ಜೊತೆ ನಾನು ಹೋಗ್ಲಾ? ಹೇಗೆ ಕೇಳೋದು? ನಾನು ಪ್ರದಕ್ಷಿಣೆ ಹಾಕಿ ಬರೋಷ್ಟರಲ್ಲಿ ವಿಕ್ಕಿ ಪ್ರಸಾದ ಖಾಲಿ ಮಾಡಿರ್ತಾರಷ್ಟೇ. ವಿಕ್ಕಿ, ಮಲ್ಲಿ ಜೊತೆ ನೀನು ಹೋಗಪ್ಪ. ನಾನಾ? ಹೌದು, ಮತ್ತೆ ದರ್ಶನ ಮಾಡೋಕ್ ಮುಂಚೆ ಪ್ರಸಾದ ಉಳ್ತಿನೋ ಹಾಗೆ ಮಾಡಿದ್ಯಾ ಯಾರು? ನೀನೇ ತಾನೇ? ಹೋಗ್, ತಪ್ಪಾಯ್ತು ಅಂತ ಕೇಳ್ಕೊಂಡ್ ಬಾ. ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ನಾನ್ ಮಾಡಿರೋ ಪಾಪದಲ್ಲಿ ನಿಮ್ದು ಪಾಲಿದೆ, ಬನ್ನಿ. ಆಯ್ತು ಬಿಡಿ, ನಾನ್ ಮಾಡಿರೋ ಪುಣ್ಯದಲ್ಲಿ ಎಲ್ಲಾ ಪಾಲು ನಿಮ್ಗೆ ಇರ್ಲಿ. ಆಯ್ತಾಯ್ತು, ಈಗ ಪಾಪ ಪುಣ್ಯದ ಲೆಕ್ಕ ಹಾಕೊಂಡು ಇಲ್ಲೇ ನಿಂತ್ಕೋಬೇಡಿ. ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಅದೇ ನೀವು ಪ್ರಪಂಚದಲ್ಲೇ ಬೆಸ್ಟ್ ಅಷ್ಟೇ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ.
ಆಣೆಯ ಮಾಡುವೆ ನಿನಗೆದೋ ಹೃದಯದ ಅರ್ಪಣೆ. ಐ ಆಮ್ ಸಾರಿ ಸರ್. ನೆಕ್ಸ್ಟ್ ಟೈಮ್ ನೀವು ಆಫೀಸಿಗೆ ಬರ್ತೀರಲ್ಲ ಅವಾಗೇ ಇಟ್ಕೊಳ್ಳೋಣ. ಈಗ ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ಹೋಗಲೇಬೇಕು ನಾನು. ಐ ಆಮ್ ಸಾರಿ, ಎಕ್ಸ್ಕ್ಯೂಸ್ ಮೀ. ಶೇ, ಮಾವ ಕಾಲ್ ಮಾಡಿ 10 ನಿಮಿಷ ಆಯಿತು. ನಾನು ನೋಡಿದ್ರು ನಾನು ಇಲ್ಲೇ ಇದ್ದೀನಿ. ಮಿಥಿಲಾ, ಇದೊಂದು ಫೈಲ್ ಅವಿ ಪ್ಲೀಸ್, ನಂಗೆ ಅರ್ಜೆಂಟಾಗಿ ಹೊರಗಡೆ ಹೋಗೋದಿದೆ, ಬಂದಾಗ ನೋಡ್ಕೊಳ್ಳೋಣ. ಹಾಂ? ಇಲ್ಲ ಮಿಥಿಲಾ, ಅರುವಮ್ಮ ಹೇಳಿರೋ ಫೈಲು ವಾರಿಜಾ ಕಂಪ್ನಿ ರಿಲೇಟೆಡ್ ಅರ್ಜೆಂಟ್ ಇದೆ ಅಂತೆ, ನೀನು ನೋಡಲೇಬೇಕಂತ ಕಾಲ್ ಮೇಲೆ ಕಾಲ್ ಮಾಡಿ ಹೇಳ್ತಾನೆ ಇದ್ದಾರೆ. ಸರಿ ಕೊಡ, ನೋಡ್ತೀವಿ. ಏನು ಅರ್ಜೆಂಟ್ ಮಿಥಿಲಾ? ಆಲ್ ಗುಡ್? ಹಾಂ, ಏನು ಪ್ರಾಬ್ಲಮ್ ಇಲ್ಲ. ನೀನು ಫೈಲ್ ಚೆಕ್ ಮಾಡಿದ್ಯಾ? ಹಾಂ, ಮಾಡಿದೆ. ಒಟ್ಟು ಎಷ್ಟು ಬ್ಯಾಚ್ ಹೋಗಿದೆ? 25. ಅರುವಮ್ಮನದ ಸಿಗ್ನೇಚರ್ ಯಾವಾಗ ಹಾಕ್ಸ್ದೆ? ಅವರು ಯೋಗ ರಿಟ್ರೀಟ್ ಹೋಗೋ ದಿನ. ಪಾಂಡುಗೆ ಎಸ್ಟಿಮೇಟ್ ಕಳಿಸಿದ್ಯಾ? ಕಳಿಸಿದ್ದೇನೆ. ವಿರಾಜ್ ಎಲ್ಲಿ ಹೋಗಿದ್ದಾನೆ? ದೇವಸ್ಥಾನಕ್ಕೆ ಹೋಗಿದ್ದಾನೆ.